ಭಾರಿ ಆಮಿಷ ಬಡ್ಡಿ ಹಣಕ್ಕೆ ಬೇಡಿಕೆ. ಅರುಣೋದಯ ಏಜೆನ್ಸಿ ಹೆಸರಿನಲ್ಲಿ ಬಂಧನಮ. ಖಾಸಗಿ ಉದ್ಯೋಗಕ್ಕೆ ಲಕ್ಷಾಂತರ ರೂಪಾಯಿ ಡಿಮ್ಯಾಂಡ್. ಹಲೋ ಬಸವ ಧನ್ಯಾರ ಅದ ಎಲ್ಲ ಓಕೆ ಪೇಪರ್ಸ್ ಓಕೆ ಆಗ್ಯಾವಂತ ಚೆಕ್ ನೀನು ಕಳ್ಸಿನ ಸಾಹೇಬ್ರಿಗೆ ಹ್ಞೂನ್ರಿ ಎಲ್ಲ ಓಕೆ ಆಗೈತತ್ತ ಅದಕ್ಕ ಪೇಮೆಂಟ್ ಬಂದಾನ ಅಂದ್ರೆ ಇನ್ನ ಇರ್ತದತ್ತಂದೆ ಮತ್ ಪೇಮೆಂಟ್ ಇಸ್ಕೊಳ್ಳೋದ ಹೆಂಗದ ಇರ್ತದ್ರು ಸ್ವಲ್ಪ ನಾಳೆಗ್ ಪೇಮೆಂಟ್ ಮಾಡ್ತಾರ ಅವನ ಎಷ್ಟ್ ಕೊಡ್ಬೇಕು ಈಗ? ಈಗ ಯಾರ್ಯಾರ್ದು ಒಂದು ಪಿಯೂನ ಒಂದ್ ಡ್ರೈವರ್ ಅಲ್ಲ ಅದು ಹ್ಮ್ ಹೌದಲ್ಲ ಹ್ಮ್ 3.5 ಹ್ಮ್ ಹಾ ಈಗ ಎಷ್ಟ್ ಕೊಡ್ಬೇಕು ಈಗ? ಯಾವ್ದು ಇಬ್ಬರದು ನಡಬರ್ಕ ಈಗ ಒಟ್ ಒಬ್ಬೊಬ್ರು 60% ಅಬೋವ್ ಇಸ್ಕೊಂತ ಯಾರು ಹಾ ಇಬ್ಬರು ನಡ್ಬರ್ಕ ಒಂದ್ ಏನೈತೆ ಅಷ್ಟ್ ಕೊಡ್ತೀನಿ ಈಗ ಉಳಿದ ಕೆಲಸ ಆದ್ಮೇಲೆ ಕೊಡ್ತೀನಿ. ಅಲ್ಲಿ ಎಷ್ಟ್ ಕೊಡೋರು ಹೇಳ್ರಿ ಅದ್ರ ನಾನು ಕಂಪ್ನಿ ಮಾತಾಡ್ಬೇಕಾಕತಿ MD-ಗೆ. ಈಗ ನಾವು ಇದು ಬೇರೆ ದೋಸ್ತಿನೇ ಬೇರೆ ಇದು ಹೌದು ಬೇರೆ ಬಿಡ. ಅಲ್ಲಿ ಅಪ್ರೂವಲ್ ಆಗಬೇಕಪ್ಪ ಅಂದ್ರ ಸೀಟ್ ಅದು 60% ಅಬೋವ್ ಆದ್ ಕೂಡನ ಅವ್ರು ಇದು ಮಾಡ್ಕೋಬೇಕಂತ ಹೇಳ್ತಾರ. ಯಾಕಂದ್ರೆ ನಿನ್ನೆ ನಾನು ಚೆಕ್ ಕಳ್ಸಿದ ಮ್ಯಾಗ ಸಾಹೇಬ್ರು ಹಚ್ಚಿದ್ರು ಹೊಳ್ಳಿ ಬಂದ ಚೆಕ್ ವೆರಿಫೈ ಕಳ್ಸಿನಿ ಎಲ್ಲ ಓಕೆ ಆಗೈತೆ ಅಂತಂದ್ರ ಅದಕ್ಕ ಮತ್ತೆ ಹೆಂಗ್ ಮಾಡೋದಂತ ಯಾವಾಗಾರ ಇದಕ್ಕ ಒಂದು ಗ್ಯಾರಂಟಿ ಒಟ್ಟು ಮಾರ್ಚ್ ಎಂಡ್ ಈಗ ಒಳಗೆ ಹಾಕೋ. ನಮ್ಮ ಮಳೆ ಏನಂದ ಹೌದು ರೊಕ್ಕ ಕೊಟ್ಟ ಮೇಲೆ ಹಾ ಹೆಂಗ ಇನ್ನು ಮುಂದಿಂದ ಅಂದವ. ಹಾ ಅದಕ್ಕ ಇಲ್ಲಪ್ಪ ಹಂಗೇನಿಲ್ಲ ಅಂತ ನಾ ಅಂದಿನಿ. ಯಾಕಂದ್ರೆ ಈಗ ಇಲ್ಲ ಒಂದ್ಸಲ ಅಲ್ಲಿ ಸಾಯಿ ಕಡೆ ಬ್ಯಾರೆ ವಿಷಯಕ್ಕ ಸಿಕ್ಕೊಂದು ಒದ್ದಾಡಿವಿ ಈಗ ಹಾ ಬಿಜಾಪುರ ಹಾ ಬ್ಯಾರೆದವ್ರದ ಹಾಸ್ಪಿಟಲ್ ಒಳಗದ ಹ್ಮ್ ಅಡ್ವಾನ್ಸ್ ಕೊಡ್ಸಿದೆ ಅವ್ರ ಹಂಗ ಒಂದ್ 15 ದಿವ್ಸ ಒಂದ್ ತಿಂಗಳದಾಗ ತಂದ್ರ 6 ತಿಂಗಳಾದ್ರೂ ಕೆಲಸನ ಆಗ್ಲಿಲ್ಲ. ಅದ ರೊಕ್ಕ ಕೊಡ್ಬೇಕಾದ್ರೆ ಸ್ವಲ್ಪ ಇದು ಮಾಡಿದ್ರ ಅವ್ರು. ಹಾ 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 ಹಿಂಗಾಗಬಾರ್ದು ಅಂತಂದ ನಮ್ ವಿಚಾರ. ಈಗ ನಿಮ್ ಕ್ಯಾಶ ನನ್ನ ಹತ್ರ ಇರುತ್ತ. ಹಾ ನಿಮಗ್ ಕ್ಲಿಯರಿಟಿ ಮನೇನು ಹೇಳಿನ ನಿಮಗ ನಿಮಗ್ ಕನ್ಫರ್ಮೇಶನ್ ಐತರ ಗೊತ್ತಿಲ್ಲ. ಎಲ್ಲಾ ಕ್ಯಾಂಡಿಡೇಟ್ ಕೂಡ ಅಮೌಂಟ್ ನನ್ನ ಹತ್ರ ಇರುತ್ತ. ಆದ್ರೆ ಮಾರ್ಚ್ ಎಂಡ್ ಒಳಗೆ ಅಷ್ಟು ಜಾಯ್ನಿಂಗ್ ಕೊಡ್ತೀವಿ ಅಂತ ಹೇಳ್ಬಿಟ್ರ ಅವ್ರು. ಮಾರ್ಚ್ ಎಂಡ್ ಒಳಗೆ ಜಾಯ್ನಿಂಗ್ ಕೊಟ್ರು ಓಕೆ. ಜಾಯ್ನಿಂಗ್ ಕೊಡಿಲ್ಲ ನಿಮ್ ಅಮೌಂಟ್ ನಿಮಗೆ ಪ್ರತಿಯೊಬ್ಬ ಕ್ಯಾಂಡಿಡೇಟ್ ಫೋನ್ ಹಚ್ಚಿ ಅಮೌಂಟ್ ರಿಫಂಡ್ ಮಾಡ್ಬಿಡ್ತೀವಿ. ಕೆಲಸ ಆಗದೆ ಇದ್ದಾಗ ₹1 ಕೂಡ ಎಲ್ಲಿ ಮಿಸ್ ಆಗಂಗಿಲ್ಲ. ಅದಕ್ಕ ಒಂದಮ್ಮ ಅದಕ್ಕ ಆಯ್ತಾಳಪ್ಪ ವಿಚಾರ ಮಾಡೋನು. ಇಲ್ಲ ಹಿಂಗೈತ್ ಸಿಸ್ಟಮ್ ಮಾಡಿ ಇದು ಮಾಡೋನು ಅಂದೆ ನಾನು. ಈಗ ನಾನು ಕಂಪನಿ ಅವ್ರಿಗೆ ಅಮೌಂಟ್ ಕೊಡಂಗಿಲ್ಲ. ನನ್ನ ಹತ್ರ ಅಮೌಂಟ್ ಬಂದವಂದ್ರ ಅಷ್ಟು ಮಾತ್ರ ಅವ್ರು ಏನ್ ಮಾಡ್ತಾರೆ DC ಕಡೆ ಪೇಪರ್ ಕಳಿಸ್ತಾರ. ಅವ್ರು ಅಪ್ರೂವಲ್ ಕೊಡ್ತಾರೆ DC. ಹಾ ಅಪ್ರೂವಲ್ ಕೊಟ್ಟ ಮ್ಯಾಗ ಇವ್ರ ಕಂಪನಿ ಅವರು ಒಂದ್ ಕ್ಯಾಂಡಿಡೇಟ್ $2 ಲಕ್ಷ FD ಮಾಡ್ತಾರಲ್ಲ ಎಲ್ಲೇ DC ಕಡೆ ಒಂದ್ ಹೆಡ್ಡಿಗೆ $2 ಲಕ್ಷ ಮಾಡ್ತಾರ. ಅದಕ್ಕೆ ನಿಮ್ ಕಡೆ ಅಮೌಂಟ್ ಬಂದಿದ್ರು ಮಾತ್ರ ಅವನ FD ಮಾಡ್ತೀವಿ ಅಂತ ಹೇಳ್ಬಿಡ್ತಾರ ಕ್ಲಿಯರ್ ಆಗಿ. ಹೌದು. ಆಮೇಲೆ ನಿಮ್ಗೆ ಆರ್ಡರ್ ಕಾಪಿ ಇಶ್ಯೂ ಆಯ್ತು, ಅವ್ರು FD ಮಾಡಿದ್ರು, ರೊಕ್ಕ ಹೊಂಡೋಲ್ರಿ ಅಂತಂದ್ರೆ ಜವಾಬ್ದಾರಿ ಯಾರ ಕಂಪನಿಗ. ಅವ್ರು DC-ಗೆ FD ಮಾಡಿದಂತೂ ಏನು ಹೊಳ್ಳಿ ತಕೊಳಕ್ ಬರಂಗಿಲ್ಲ. ಹೌದ್ ಬಿಡ, ಅಲ್ಲಿ ಅದು ಅವಧಿ ಮುಗಿದ ಮ್ಯಾಗ ತಕೊಬೇಕು ಹೊರತಾಗಿ ಅಲ್ಲಿ ಮಟ್ಟ ಏನ್ ಮಾಡಕ್ ಬರಂಗಿಲ್ಲ. ಸಿಸ್ಟಮ್ ಹಿಂಗ್ ಕಂಡೀಷನ್ಸ್ ಮಾಡ್ಯಾರ. ಅದಕ್ಕೆ ಏನೈತಿ ಅಮೌಂಟ್ ನೀವು ಎಂದ ಇದು ಮಾಡ್ತಾರ ನನ್ನ ಕಡೆ ಇರುತ್ತ. ನಾ ಬಾಗಲಕೋಟೆ ಜಿಲ್ಲಾ ಫುಲ್ ನನ್ನ ಕಡೆ ಅಮೌಂಟ್. ನೀವ್ ಕೆಲಸ ಆಗ್ಲೇ ಇರ್ತದೆ. ಒಟ್ಟು ನಿಮ್ಗೆ ಆಗ್ಲಿಲ್ಲಪ್ಪ ಅಂದ್ರೆ ಇಮಿಡಿಯೇಟ್ ಆಗಿ ನಾನಾ ಫೋನ್ ಬಿಡ್ತೀನಿ ನಿಮ್ಗೆ. ಬಸ್ ಅಮೌಂಟ್ ಒಯ್ಬಾರಪ್ಪ ಅಂತ ಹೇಳ್ಬಿಟ್ಟು ಕ್ಲಿಯರ್ ತಿಳಿದ್ರೆ. ಅಂದ್ರೆ ಅಮೌಂಟ್ ಕಂಪನಿಯವ್ರು ಕೊಡಂಗಿಲ್ಲ, ಹರಾಸ್ಮೆಂಟ್ ಆಗ್ಬಾರ್ದು ಅನ್ನೋ ಸಂಬಂಧ ನಾವ್ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿವಿ ಇಲ್ಲಿ. ಯಾಕಂದ್ರೆ ಅಲ್ಲೇ ಸಾಯಿ ಕಡೆ ಕೊಟ್ಟು ಬಾಳ ಒದ್ದಾಡಿವಿ ನಾವು. ಇಲ್ಲ ನೀವು ನಿಮ್ದು ಒಬ್ಬರ ಈಗ ನನ್ನ ಕಡೆ ಏನ 127 ಜನ ಅದಾರ. ಈಗ ಎಲ್ಲಾರು ಪಾಪ ಒಂದ್ ಕಡೆ ಹರಾಸ್ಮೆಂಟ್ ಆದವ್ರ ಅದಾರ. ನೀನ್ ಬಿಳಿಗಿ ತಾಲೂಕಿಗೆ ಹೋಗಿನಿ. ಎಲ್ಲಾರು ಅವ್ರ ಅಮೌಂಟ್ ಕೊಟ್ರೆ ಸರ್ ಏನ್ರಿ ಹಿಂಗ್ ಮಾಡಿವಿ ಅಂತಂದ್ರು. ಅಲ್ಲಿ ನಮ್ಮ ಮನುಷ್ಯ ಬಂದಿದ್ದ ನಿನಗತ್ತೆ ನನಗೂ ಅಲ್ಲಿ ಫ್ರೆಂಡ್ ಅವ. ಅವನ ಕೊಡ್ಸಿದ್ದ ಒಂದ್ 7 ಪೋಸ್ಟ್ ಇದ್ದವು ಅಲ್ಲಿ. 7 ಪೋಸ್ಟ್ ಇದ್ದು ಕನ್ಸಲ್ಟಿಂಗ್ ರಿಲೇಟೆಡ್ ಹಾಕೊಂಡಿದ್ದವ. ಹಿಂಗ್ ಸರ ನಮ್ಮ ಅಣ್ಣಾರ ಮ್ಯಾಗ ನಮ್ಗೆ ವಿಶ್ವಾಸ ರೀ, ಮತ್ ಅಮೌಂಟ್ ಹೆಂಗ್ ಗ್ಯಾರಂಟಿ ಏನ ಅಂತ ಅಂದ. ಅವ್ರೆಲ್ಲಾರು ಅಮೌಂಟ್ ಕೊಡ್ಬೇಕಾದ್ರೆ ನೀನ್ ಅಂದ್ರ ಅವ್ರ ನೀನ್ ಎಲ್ಲ 10,000 11 ಆತ ಅನ್ಬೇಕಾರೆ ನನಗ ಅಮೌಂಟ್ ಅವಶ್ಯಕತೆ ಇಲ್ಲ.
ಇವ್ರು ಯಾರೋ ಇಂತ ಬಸವರಾಜ್ ಅಂತ ಹೇಳಿನಲ್ಲ, ಅವ್ರ ಕಡೆ ಅಮೌಂಟ್ ನನ್ನ ಕಡೆ ಬಂದಾವಪ್ಪ ಅಂದ್ಬಿಟ್ರೆ ಮುಗಿದೊತ್ತೇ ಬಿಟ್ನೆ. ನಾ ತಗೊಂಡ್ ಏನ್ ಮಾಡಂಗಿಲ್ಲ. ನನಗ ಕಂಪ್ನಿ ಅವ್ರ ಏನ್ ಮಾಡ್ಯಾರ, ಜವಾಬ್ದಾರಿ ಹೊರ್ಸ್ಯಾರ. ನಿಮ್ ಕಡೆ ಅಮೌಂಟ್ ಬಂದೈತಿ ಅಂತ ನಮ್ ಕನ್ಫರ್ಮೇಶನ್ ಆದ್ರ ನಾವ್ ಇಮಿಡಿಯೇಟ್ ಆಗಿ DC ಕಡೆ ಪೇಪರ್ ಕಳಿಸ್ತೀವಿ ಆರ್ಡರ್ ಕಾಪಿ ಇಶ್ಯೂ ಮಾಡಾಕ. ಹೌದ್ರಾ? ಈಗ ಗ್ಯಾರಂಟಿ ಬೇಕಲ್ಲ ಅವ್ರ ಕಂಪ್ನಿ ಅವ್ರಿಗೆ. ಈಗ ನಿಮಗ್ ಗ್ಯಾರಂಟಿ ನಾ ಕ್ಲಿಯರ್ ಹೇಳಕತ್ತೀನಿ, ನಾನು ಅಮೌಂಟ್ ನನ್ನ ಕಡೆ ಇರ್ತಾನೆ. 10 ಲಕ್ಷ ಕೊಡ್ರಿ, 1 ಲಕ್ಷ ಕೊಡ್ರಿ, 1 ರೂಪಾಯಿ ಕೊಡ್ರಿ, ನನ್ನ ಕಡೆ ಗ್ಯಾರಂಟಿ ಬಂದಿರ್ತಕ್ಕಂತಂದ್ರ ಅವ್ರ ನಾ ಕಂಪ್ನಿಗೆ ಇಲ್ಲಿ ಇದು ಮಾಡ್ತಾನೆ. ಏನ ಸರ್ ಇವ್ರ ಅಮೌಂಟ್ ಹಿಂಗ್ ಬಂದದ, ಅವ್ರ ಏನ್ ಮಾಡ್ತಾರೆ, ಇಮಿಡಿಯೇಟ್ ಆಗಿ DC ಕಡೆ ಅವ್ರ ಪೇಪರ್ಸ್ ಕೊಟ್ಟು ಆರ್ಡರ್ ಕಾಪಿ ಇಶ್ಯೂ ಮಾಡ್ತಾರೆ 2 ಪೋಸ್ಟ್. ಆಯ್ತೀಗ ಇಬ್ಬರದು ಕೂಡ 2 ಲಕ್ಷ ರೂಪಾಯಿ ಕೊಡ್ತೀನಿ. ಉಳ್ದಿದ್ದೇನೈತಿ ಅದೇನ್ರಿ ಅವತ್ತ ಎಲ್ಲಾ ಪೇಮೆಂಟ್ ಮಾಡ್ಬಿಡ್ತೀವಿ. ಅಣ್ಣ 2 ಲಕ್ಷ ಇಲ್ಲ, 60% ಕೊಡ್ಬೇಕು. ಇಲ್ಲ ಕನ್ಫರ್ಮ್ ಮಾಡ್ಕೋರಿ, ಇಲ್ಲ ಅಂತಂದ್ರ ಅವ್ರು ಇಮಿಡಿಯೇಟ್ ನಾ ಹೇಳ್ತೇನೆ ಅವ್ರಿಗೆ ಅದ್ರ ಕ್ಯಾನ್ಸಲೇಷನ್ ಮಾಡ್ರಿ ಅಂತ ಹೇಳಿ. ಯಾಕಂದ್ರೆ ಎಲ್ಲಾ ತಾಲೂಕಿನು ಬದಾಮಿ ತಾಲೂಕ ಎಲ್ಲಾ ಏನಾಗ್ಬಿಟ್ಟಾವ, ಎಲ್ಲಾ 60% ಅಲ್ಲ 70-75% ಕೊಟ್ರ ಈಗ. ನಿಮಗ ಹಂಗ ನನಗ ಅಲ್ಲ, ನೀವ್ ಅಮೌಂಟ್ ಬಗ್ಗೆ ಇದ್ರೆ ಇಮಿಡಿಯೇಟ್ ಹೇಳ್ರಿ. ನನಗ ಅಲ್ಲೇ ಲೋಕಲ್ ಅದಾವ ಕ್ಯಾಂಡಿಡೇಟ್. ಅಮೌಂಟ್ ಬಗ್ಗೆ ಏನಿದಿಲ್ಲ. ಇಲ್ಲ ನನಗ ನನ್ನ ಕಂಪ್ನಿ ಸಿಸ್ಟಮ್ ಹೇಳವಣ. ನನಗ 60% ಅಬೋವ್ ಅಮೌಂಟ್ ಕೊಟ್ರೆ ನಾ ಏನ್ ಮಾಡ್ತೀನಿ, ಕಂಪ್ನಿ ಅವ್ರಿಗೆ ಹೇಳ್ತಾನ ಸರ್ ಅಮೌಂಟ್ ಬಂದದ ಅಂತ ಹೇಳ್ಬಿಟ್ಟ. ಜಾಯ್ನಿಂಗ್ ದಿವಸ ಮಿಕ್ಕಿದ ಅಮೌಂಟ್ ಕೊಡ್ಬೇಕು ನೀವು ಅಷ್ಟೇ. ನೀವ್ ಹೆಂಗ್ ಅಂತೀರಿ ನೋಡ್ಕೊಂಡು ಬೇಕಾದ್ರೆ ಬೆಳಿಗ್ಗೆ ನನಗೆ ಹೇಳ್ರಿ. ನೀವೇನ್ ಹೇಳ್ತಿಲ್ಲ ಕನ್ಫರ್ಮೇಶನ್ ಸಮಾಜ. ಯಾಕ ಮನಿ ಸುಟ್ಟು ನಾನ್ ನಿಮಗ ವೇಟ್ ಮಾಡಿದ್ದೆ, ಎಲ್ಲಾರು ಬಂದು ಅಮೌಂಟ್ ನಿಮ್ದು ಬರಾಕತ್ತಿಲ್ಲ, ಚೆಕ್ ಕಟ್ಟ ಬಂದ್ ಕೊಟ್ಟು ನಿನ್ ಮಂಜುಗ ಅಂದೇನ ಹಿಂಗ ಅಂತೇಳಿ ಮಾತಾಡ್ತೇನೆ ಅಂತಂದ್ರ ಅಂದ ಮೇಲೆ ಅಲ್ಲೂ ಮಾತಾಡಿದ್ ನಾನು. ಅಲ್ಲ ಹಿಂಗೈತ್ ನೋಡ ಬಸವ, ಒಂದ್ ಕ್ಯಾಂಡಿಡೇಟ್ ಗ 60% ಅಬೌವ್ ಅಮೌಂಟ್ ಬಂತು ಅಂದ್ರ ಅವ್ರೇನಂದಾರ ಕಂಪ್ನಿ ಅವರು, ಅದು ನಮ್ಮ ಪ್ರೊಫೈಲ್ ಕೊಟ್ರಿ, ನಾವ್ ಮುಂದಿನ ಇದಕ್ಕ ಸಿಸ್ಟಮ್ ಕಳಿಸ್ತೀವಿ. ನಾವ 1 ಲಕ್ಷಕ್ಕ ಅಲ್ಲ 2 ಲಕ್ಷ ರೂಪಾಯಿ ನಾವ್ ಒಂದ್ ಅಡ್ಡಿ ಕಟ್ಟಾಕತ್ತೀವಿ, 1 ಲಕ್ಷ ರೂಪಾಯಿ ತಗೊಂಡ್ ನಮಗೇನ್ ಮಾಡುದು ಅಂತಾರ. ಟೈಮ್ ಕೊಡ್ತಾ ಇದ್ದಲ್ಲ ಅಣ್ಣ, ಇಲ್ಲ ಸಿಸ್ಟಮ್ ಹಂಗೈತಿ. ಆಲ್ರೆಡಿ 8,000 ಪೋಸ್ಟಿಂಗ್ ಕ್ಯಾನ್ಸಲೇಷನ್ ಆಗಿದೆ. ಈಗ ಸ್ಕೂಲ್ನಾಗ ಅದಾಗಿದ್ದು ಏನ್ ಅದ ಹಿಂಗೇನಂದ್ರಲ್ಲ ನಾವ್ ಕೊಡ್ತೀವ್ರಿ. ಈಗ ಜಾಯ್ನಿಂಗ್ ಟೈಮ್ ಆರ್ಡರ್ ಕಾಪಿ ಇಶ್ಯೂ ಆಗಿ ಎಲ್ಲಾ ಮಾಡಿ ಮಾಡೋ ಟೈಮ್ನಾಗ ನಮ್ ಕಡೆ ಅಮೌಂಟ್ ಇಲ್ರಿ ಸರ್, ನಾವ್ ಜಾಯ್ನಿಂಗ್ ಹಾಕಿವ್ ಹಂಗ ಹಿಂಗ ಅಂತೇಳಿ 8,000 ಪೋಸ್ಟಿಂಗ್ ಹೆಳ್ಳಪ್ ಆಗ್ಬಿಡ್ತು. ಅದಕ್ಕ ಸಮಸ್ಯೆ ಆಗ್ತತಿ. ಏನ್ ತಲೆ ಕೆಡಿಸ್ಕೊಬೇಡ್ರಿ, ನಿಮ್ಗ ಆಗ್ತದ ಅನ್ನೋ ಕನ್ಫರ್ಮೇಶನ್ ಫೋರ್ಸೇಬಲ್ ಇಲ್ಲ. ಈಗ ನಿಮ್ಗ 60% ಅಬೋವ್ ಏನ್ ಮಾಡ್ದ ಒಂದ್ ಕ್ಯಾಂಡಿಡೇಟ್ ಇಂದ ಮಾಡ್ಕೊಡಿ ಅಂತ ಹೇಳ್ಯಾರ ರಿಫಂಡ್. ಅದ ಅಮೌಂಟ್ ನಮ್ಮ ಕಲೆಕ್ಷನ್ ಆತಪ್ಪ ಅಂದ್ರ ಅವ್ರ ನಾವ್ ಇಂಟಿಮೇಶನ್ ಕೊಡ್ತೀವಿ ಅವ್ರಿಗೆ. ಈಗ ಎಷ್ಟ್ ಕೊಡ್ಬೇಕು ಇಬ್ಬರದು ಕೂಡ? ಇಬ್ಬರದು ಕೂಡ ಏನಾಗಿಲ್ರಿ, ಒಂದ್ ಕ್ಯಾಂಡಿಡೇಟ್ ಗೆ 60% ಎಷ್ಟಪ್ಪ ಇಬ್ಬರದು ಲೆಕ್ಕ ಮಾಡ. ಅಷ್ಟ ಅಲ್ಲಿಂದ ತರ್ಸ್ಕೋತೀನಿ ನಾನು. ಒಂದ್ ವೇಳೆ ಹೆಚ್ಚ ಕಡಿಮೆ ಇದಾದ್ರು ನಾ ಇದು ಮಾಡ್ತೀನಿ. ಅದೇ ಕೇಳಾಯ್ತೀನಿ ನಾನು. ಒಂದ ಸೆಕೆಂಡ್ ನೀವ್ ಹೇಳಿದ್ರು ಕನ್ಫರ್ಮೇಶನ್ ಎಷ್ಟ್ ಆಕತ್ತಂತ. ಹಂಗ ಹೇಳಿದಪ್ಪ, ರೋಡ್ ಫಿಗರ್ ಹೇಳಿದ ಅಂದ್ರ ಇದಾಕತಿ. 1 ನಿಮಿಷ 2 ಕೂಡ 4 ಲಕ್ಷ ರೂಪಾಯಿ ಕೊಡ್ಬೇಕು ನೋಡ್ಬಸ್. 2 ಕೂಡ 2 ಕೂಡ 4 ಲಕ್ಷ ರೂಪಾಯಿ ಮ್ಯಾಗ ಬರ್ತಾ. ಬಟ್ 4 ಲಕ್ಷ ಇಟ್ಕೊನಿ, ಅಷ್ಟ್ ಕೊಟ್ಟಪ್ಪ ಅಂದ್ರೆ ಮಿಕ್ಕಿದ ಅಮೌಂಟ್ ಏನೈತೆ 3.5 + 3. ಏನ್ ಬಾಳ ಉಳಿಯಂಗಿಲ್ಲ ಹಂಗಾದ್ರೆ. ಹೌದು ಮತ್ತ 75 ಮೇಲೆ ಆಗ್ತಿದೆ. ಹೌದು ಹೌದು, ಇಲ್ಲೈತ್ ನೋಡ್ ಲೆಕ್ಕ ಮಾಡ್ಕೊಳ. ಊರಿಗೆ 2 ಕೊಟ್ಟಪ್ಪ ಅಂದ್ರ ಅದು 3 ಐತೆ, ಮತ್ 75 ಬಂದಂಗ ಆತದ್ರದ್ದು. ಅಲ್ಲ 3.5 ಒಂದ್ ಹೌದು ಮತ್ರಿ. ಅಲ್ಲ ಅವ್ರು 2 ಲಕ್ಷ ರೂಪಾಯಿ ಅವ್ರಿಗೆ ಒಂದ್ ಹೆಡ್ಡಿಂದ DC ಅಕೌಂಟಿಗೆ ಕಟ್ಟಾಕತ್ತಾರ. ಮತ್ ಅವ್ರ ಯಾರು ನಾವ್ ನೋಡ್ಬೇಕು, ನಾ ಕಟ್ಲ ನಡಕ ಯಾರಿಗ್ ಬೇಕಾಗಿತ್ತು ತಗದ. ನೋ ರಿಸ್ಕೇಬಲ್, ಏನ್ ಬೇಕಂದ್ರೆ ಮಾಡ್ಕೋಬಹುದು, ಒಲೆ ಬಿಡ್ಬೋದು, ಏನ್ ಪ್ರಶ್ನೆ ಏನಿಲ್ಲ. ಯಾಕಂದ್ರ ಇವ್ರು ಸದ್ಯ ಅಲ್ರಿ ಜಾಯ್ನಿಂಗ್ ಕೊಡಾಕತ್ತಾರ ಈ ತಿಂಗಳದಾಗ 23,000 25,000 ರೂಪಾಯಿ ಪಗಾರ ಅವ್ರಿಗೆ. ಅಷ್ಟ್ ಗ್ಯಾರಂಟಿ ಇಟ್ಕೊಂಡ್ ಅವ್ರ ಕೆಲಸ ಮಾಡಾಕತ್ತಾರ. ಹೌದು, ಈಗ ಮಾಡಿದ್ದ ಯಾವ್ರ ಅದಾವ ನಿಮಗ? ಏನು ಈಗ ಮೊದ್ಲಿಗೆ ಮತ್ತೆ ಇದ ತಿಂಗಳು ಜಾಯ್ನಿಂಗ್ ಅದಾವ. ಮತ್ತೆ ಹೆಂಗ್ ಮೊದ್ಲಿಗೆ ಮಾಡ್ಲಿದ್ದಾನ ಹೆಂಗ್ ಹಾಕೋ? ಇಲ್ಲ, ಇದಕ್ಕಿಂತ ಮೊದ್ಲಿಂದ ಹೇಳಾಯ್ತು. ಇಲ್ಲ ನಮ್ ಕಂಪ್ನಿದ ಇದು ಆಗಿದ್ದು ಇದಲ್ಲ ಈಗ. ಅದನ್ನ ಕೇಳಿದ್ನಲ್ಲ. ಇಲ್ಲ ಇಮಿಡಿಯೇಟ್ ಜಾಯ್ನಿಂಗ್ ಚಲೋ. ಅದು ಡಿಗ್ರಿ ಕಾಲೇಜ್ ಮಾಡ್ಯಾರ, ಅವ್ರೆಲ್ಲ ಆಲ್ರೆಡಿ ಜಾಯ್ನಿಂಗ್ ಆಗಿ
ಕೆಲಸ ಮಾಡಾಕತ್ತಾರ. ಅದು ಬ್ಯಾರೆ ಕಂಪ್ನಿ ಅದ. ಬಟ್ ಈಗ ಕಂಪ್ನಿ ಆಗಿದ್ದು ಇದು ಸದ್ಯಕ್ಕ 2025 ಇದು ಹೋದ ವರ್ಷ ಜನವರಿ ಆಗೈತಿ ಇದು. ಇದು ಯಾವ್ದು ಕಂಪ್ನಿ ಇದು? ಅರುಣೋದಯ ಕಂಪ್ನಿ. ಅರುಣೋದಯ. ಹೌದು, ಎಂಟರ್ಪ್ರೈಸಸ್. ಏನ್ ಮೀಟಿಂಗ್ ಏನ? ಹಲೋ, ಯಾವ ಮೀಟಿಂಗ್? ಹಾ, ನಮ್ ಮೀಟಿಂಗ್ ಆತ್ ಇವತ್ತ. ಯಾವ್ದ್ರದ್ದು? ನಮ್ದು. ನಿಮ್ದು ಎದ್ರದಪ್ಪ? ನಮ್ದು ಎದ್ರದಪ್ಪ? ಡಿಸಿ ಆಫೀಸ್ ಮೀಟಿಂಗ್ ಮುಗಿತ್ ನೋಡಿ ಇವತ್ತು. ಹಿಂಗ? ಏನೇನಾತ್ರಿ ಪ್ರೊಸೀಜರ್ ಏನೇನಾತ್ರಿ? ಎಲ್ಲಾ ಪೇಪರ್ಸ್ ಮೊನ್ನೆ ಶುಕ್ರವಾರ ಸಬ್ಮಿಟ್ ಮಾಡಿ ಬಂದಿದ್ದೇವೆ ಡಿಸಿ ಆಫೀಸ್ಗೆ. ಆಲ್ ಪೇಪರ್ಸ್ ಅಷ್ಟು ಅದಕ್ಕೆ ಕೊಟ್ಟು ಬಂದಿದ್ವಿ. ಇವತ್ತು ಮೀಟಿಂಗ್ ಮಾಡಿದ್ರು ಅವ್ರೆಲ್ಲ ಪೇಪರ್ಸ್ ತಗೊಂಡ. ಅದಕ್ಕೆ ಅದ್ ನಾವ್ ಮಾತಾಡೋದ್ ಆಗೈತೆಲ್ಲ. ಈ ಮಂತ್ ಒಳಗೆಲ್ಲ ವೆರಿಫೈ ಮಾಡಿ ನಿಮ್ಗೆ ಆರ್ಡರ್ ಕಾಪಿ ರಿಸೀವ್ ಮಾಡ್ತೀವಿ. ಅದ್ರ ಇಮಿಡಿಯೇಟ್ ಆಗಿ ಸ್ಪಾಟ್ ಆಗಿ ನೀವು ಜಾಯ್ನಿಂಗ್ ಮಾಡಿ ಅದೇನ್ ಪೇಮೆಂಟ್ ಎಲ್ಲ ಇಸ್ಕೊಂಡು ಇದು ಮಾಡ್ಕೊಂಡ್ಬಿಡಿ ಅಂತ ಹೇಳಿದ್ವಿ ಸಾಹೇಬ್ರ. ಮಾಡಿದ್ರು ಆಯ್ತು ಸರ್ ಅಂತ ಹೇಳಿದ್ರು. ಹಿಂಗನಾ? ಆಯ್ತಾಯ್ತು. ಅದಕ್ಕೆ ಅದು ಪೇಮೆಂಟ್ ರೆಡಿ ಮಾಡಿ ಇಟ್ಕೋರಿ. ನಾಳೆ ನಾಡ್ದೆ ಎಲ್ಲ ಯಾವ್ಯಾವ ರಿಕವರಿ ಮಾಡ್ಕೊಡ್ತ ಹೇಳ್ಯಾರ. ತಾಲೂಕೆಲ್ಲ ಬಂದಾವ, ನಮ್ಮ ಬದಾನ್ ತಾಲೂಕ್ ಬಂದವ. ನಿಮ್ಮ ಗುಡಿ ಬಂದವ ಮುಗಿದೋತು. ಆಯ್ತು. ಈಗ ಹೇಳಿಟ್ನವ್ರಿಗೆ ಆಗ ನೀವು ಮತ್ತ ಟೂರ್ ಒಳಗಿದ್ರೆ ಹೇಳಿದ್ನವ್ರಿಗೆ ಇಲ್ಲ ಪಾಪ ನಾನ ಹಚ್ಚಿಲ್ಲ ಹೊಳೆ. ಯಾಕಂದ್ರೆ ಸುಮ್ನೆ ಅಲ್ಲಿ ಮೀಟಿಂಗ್ ಆಗ್ಲಾರ್ದು ಇದು ಮಾಡುದು ಅಂತ ನಿನಗೆ ಅಂದಿದ್ನಲ್ಲ ಮೊನ್ನೆ. ಹೌದು, ಅದಕ್ಕೆ ಅಲ್ಲಿ ಮೀಟಿಂಗ್ ಆಗೋ ಸಂಬಂಧ ವೇಟ್ ಮಾಡಿದ್ದೆ. ಶುಕ್ರವಾರ ನಮ್ ಸಾಹೇಬ್ರೆಲ್ಲ ಪೇಪರ್ಸ್ ಸಬ್ಮಿಟ್ ಮಾಡ್ಯಾರ. ಮತ್ ಇವತ್ತು ಮೀಟಿಂಗ್ ಐತಿ ಅಂತ ಬರೀ ತಂದ್ರು. ಮತ್ ಬೆಳಿಗ್ಗೆ ಹೋಗಿ ಮೀಟಿಂಗ್ ಡಿಸಿ ಆಫೀಸ್ ಮೀಟಿಂಗ್ ನಾಗ ಹಾಜರಾದಿವ್. ಮುಗಿಸ್ಕೊಂಡೆಲ್ಲ ಈಗ ಬಂದು 15-20 ನಿಮಿಷ ಆತ್ ಹೊರಗೆ ಬಂದಿವ. ಮುಗಿಸ್ಕೊಂಡ್ ಇದು ಮಾಡಿದ್ವಿ. ಎಲ್ಲ ಸೆಟರೇಟ್ ಮಾಡ್ಕೊರಿ. ಬಟ್ ಫೈನಲ್ ಆರ್ಡರ್ ಕಾಪಿ ಇಶ್ಯೂ ಮಾಡ್ತೀವಿ. ಬರೋಬರ್ ಜಾಯ್ನಿಂಗ್ ಮಾಡ್ಸತ್ ಯಾರು ಡಿಸಿ ಸಾಹೇಬ್ರೆ. ಅದಕ್ಕೆ ಆಯ್ತು ಸರ್ ಫಾಸ್ಟ್ ಆಗಿ. ಅದಕ್ಕೆ ಎಲ್ಲ ಒಟ್ಟು ಏನದ ಎಲ್ಲ ಪೇಪರ್ಸ್ ಸಬ್ಮಿಟ್ ಮಾಡ್ಕೊರಿ ಇನ್ನು ಉಳಿದ್ವು ಅಂತಂದಾರ. 20 ಮಂದಿ ಕೊಟ್ಟಿವಿ ನಾವು. ಇನ್ನು ಉಳಿದು ಎಲ್ಲ ಮತ್ತೆ ಸೆಕೆಂಡ್ ರೌಂಡಿಗೆ ಕೊಡ್ಬೇಕ. ಹಿಂಗ ಒಂದೊಂದ್ ರೌಂಡಿಗೆ ಎಷ್ಟೆಷ್ಟು ಇದಕ್ಕವು? 20 ಮಂದಿವು. ಒಟ್ಟ ಒಂದ್ ರೌಂಡಿಗೆ 20. ಫಸ್ಟ್ ರೌಂಡ್ 20. ಸೆಕೆಂಡ್ ಜಿಲ್ಲಾದಂತ ಏನೋ ತಾಲೂಕದಂತ್ರ? ಇಲ್ಲ, ಟೋಟಲ್ ಜಿಲ್ಲಾವಾರು ನಮಗ್ ಐತ ಅದು ಗುತ್ತಿಗೆ. ನಾನು ಒಪ್ಪಿಸ್ಬೇಕು, ಅವ್ರೆಲ್ಲ ಸಬ್ಮಿಟ್ ಮಾಡ್ಬೇಕು. ಎಲ್ಲ ತಾಲೂಕು ವೈಸ್ ನಾನು ಮ್ಯಾನೇಜ್ ಮಾಡ್ಕೊಂಡು ಎಲ್ಲ ರಿಕವರಿ ಮಾಡ್ಕೊಂಡ ಅವ್ರಿಗೆ ಡಿಸಿ ಆಫೀಸ್ ನಾ ಕೊಡ್ಬೇಕಲ್ಲಿ. ಅವ್ರು ಅಷ್ಟು ಏನ್ ಮಾಡ್ತಾರ, ನಾವೇನ್ ಸಬ್ಮಿಟ್ ಮಾಡಿರ್ತೀವಿ ಪೇಪರ್ಸ್ ಎಲ್ಲಾನು ವೆರಿಫೈ ಮಾಡಿ ಓಕೆ ಆದ್ಮ್ಯಾಗನ ನಮಗ್ ತಿಳಿಸ್ತಾರ. ತಿಳಿಸ್ತಾರ ಇಂತ ಕ್ಯಾಂಡಿಡೇಟ್ ಜಾಯ್ನಿಂಗ್ ಮಾಡ್ಕೊರಿ ಅಂತ ಹೇಳ್ಬಿಟ್ರ ಮುಗಿದೋದ್ ಕೆಲಸ. ಫೈನಲ್ ಆಗತ್ತ. ಆಯ್ತಾಯ್ತ. ಇನ್ನೇಮ್ ನಮ್ ಹುಡುಗರಿಗೆ ಫೋನ್ ಹಚ್ಚಿ ಬಿಡ್ರಿ. ಈಗ ನಾಳೆ ನಾಡ್ದು ಎರಡಂದಾಗ ಪೇಮೆಂಟ್ ತಗೊಂಬಾತೇವ್ರಿ. ಆಯ್ತಾಯ್ತು. ಅವಾಗ ಗುದ್ದಾಡೋದ್ ಬೇಡ. ಕಾಂಪಿಟೇಷನ್ ಬಾಳ ಮಾಡಾಕತ್ತ. 1-2 ಪೋಸ್ಟ್ ಅದಾವ. ನಾ ಬರ್ತೀನಿ ನೀ ಬರ್ತಂತ ಇದು ಮಾಡಾಕತ್ತಾರ. ಈಗ ಆಲ್ರೆಡಿ ನಾವ್ ಪೇಪರ್ಸ್ ಕೊಟ್ಟಿವಪ್ಪ ಅಂತ ಹೇಳ್ಬಿಟ್ಟವ್ರಿಗೆ. ಆಯ್ತಾಯ್ತು. ಮಾತಾಡ್ಬೇಡ್ರಿ. ನಾಳೆ ನಾಡ್ದು ಎರಡನ್ನ ಪೇಮೆಂಟ್ ತಗೊಂಬಾತೇವ್ರಿ. ಆಯ್ತಾಯ್ತು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.